ಶ್ರೀ ಗುರುಭ್ಯೋ ನಮಃ. ಕಲಬುರಗಿ ಜಿಲ್ಲೆಯ ಆಳಂದ ತಾಲೂಕಿನ ಸುಕ್ಷೇತ್ರ ಯಳಸಂಗಿಯಲ್ಲಿ ಜಗದ್ಗುರು ಶ್ರೀ ಸಿದ್ಧಾರೂಢ ಮಹಾಮಠದಲ್ಲಿ ಬರುವ ಜನವರಿ 30, 31, ಫೆಬ್ರವರಿ 1, 2, 3ರಂದು 5 ದಿನಗಳ ಕಾಲ ಶ್ರೀಮಠದ ರಜತ ಮಹೋತ್ಸವ, ಪಟ್ಟಾಧಿಕಾರ ದ್ವಾದಶ ಮಹೋತ್ಸವ ಕಾರ್ಯಕ್ರಮವು ಬಹಳ ವಿಶೇಷವಾಗಿ ವಿಜೃಂಭಣೆಯಿಂದ ನೆರವೇರಿಸಲು ಸಕಲ ಸದ್ಭಕ್ತ ಮಂಡಳಿ ಈಗಾಗಲೇ ನಿರ್ಣಯಿಸಿ ಎಲ್ಲ ಮಹಾತ್ಮರಿಗೂ ಆಹ್ವಾನ ನೀಡಿ ಪತ್ರಿಕೆ ಕೂಡ ಹೊರಡಿಸಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಕನ್ನಡ ನಾಡಿನ ಅನೇಕ ಜನ ಮಹಾಪುರುಷರು, ಜಗದ್ಗುರುಗಳು, ದಿವ್ಯ ಸಂತರು ಆಗಮಿಸ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಪರಮ ಪೂಜ್ಯರಾಗಿರುವಂಥ ಬೀದರದ ಡಾಕ್ಟರ್ ಶಿವಕುಮಾರ ಮಹಾಸ್ವಾಮಿಗಳು, ಚಿದಂಬರಾಶ್ರಮ, ಚಳಕಾಪುರ, ಬೀದರ್, ಹಾಗೂ ಇಂಚಲದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಮಹಾಸ್ವಾಮಿಗಳು, ಬೆಂಗಳೂರಿನ ಕೈಲಾಸಾಶ್ರಮದ ಪರಮ ಪೂಜ್ಯ ಜಗದ್ಗುರು ಜಯೇಂದ್ರಪುರಿ ಮಹಾಸ್ವಾಮಿಗಳವರು, ಹಾಗೂ ಪರಮ ಪೂಜ್ಯರಾಗಿರುವಂಥ ಜುಡಗಾ ಮುಗಳಕೋಡ ಮಹಾಮಠಗಳ ಪೀಠಾಧ್ಯಕ್ಷರಾದ ಮುರುಘರಾಜೇಂದ್ರ ಮಹಾಸ್ವಾಮಿಗಳವರು, ಪರಮ ಪೂಜ್ಯ ಕಣೇರಿ ಕಾಡಸಿದ್ದೇಶ್ವರ ಮಹಾಮಠದ ಪೀಠಾಧ್ಯಕ್ಷರಾಗಿರುವ ಜಗದ್ಗುರು ಶ್ರೀ ಅದೃಶ್ಯ ಕಾಡಸಿದ್ದೇಶ್ವರ ಮಹಾಸ್ವಾಮಿಗಳವರು, ಹಾಗೂ ಪರಮ ಪೂಜ್ಯರಾಗಿರುವಂಥ ನಿಂಬಾಳದ ಜಡೇಶಾಂತಲಿಂಗ ಮಹಾಶಿವಯೋಗಿಗಳು, ಯಳಸಂಗಿ ಬಬಲಾದ ವಿರಕ್ತ ಮಠಗಳ ಪೂಜ್ಯರಾದ ಗುರುಪಾದಲಿಂಗ ಮಹಾಶಿವಯೋಗಿಗಳು, ಮುಚಳಂಬದ ಪರಮ ಪೂಜ್ಯ ಶ್ರೀ ಪ್ರಣವಾನಂದ ಮಹಾಸ್ವಾಮಿಗಳು, ಮಂಟೂರಿನ ಪರಮ ಪೂಜ್ಯ ಸದ್ಗುರು ಸದಾನಂದ ಮಹಾಸ್ವಾಮಿಗಳು, ಮಹಾಲಿಂಗಪುರದ ಪರಮ ಪೂಜ್ಯ ಶ್ರೀ ಸಹಜಾನಂದ ಮಹಾಸ್ವಾಮಿಗಳು, ಕಲಬುರಗಿಯ ದಾಸೋಹ ಪೀಠದ ಪೂಜ್ಯನೀಯ ಮಾತೋಶ್ರೀ ದಾಕ್ಷಾಯಿಣಿ ತಾಯಿಯವರು, ಪರಮ ಪೂಜ್ಯನೀಯ ಮಾತೋಶ್ರೀ ಲಕ್ಷ್ಮೀದೇವಿ ತಾಯಿಯವರು, ಹಾಗೂ ನಾಡಿನ ಹರಗುರು ಚರಮೂರ್ತಿಗಳು, ಅನೇಕ ಜನ ಸಾಧು ಸಂತರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಸುಮಾರು 90ರಿಂದ 100 ಜನ ಮಹಾತ್ಮರು ಸೇರುವಂತ ಒಂದು ಅಪರೂಪದ ದಿವ್ಯ ಸತ್ಸಂಗ ಕಾರ್ಯಕ್ರಮ 5 ದಿನಗಳ ಕಾಲ ನೆರವೇರ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಆರಂಭದ ದಿನ ಜಗದ್ಗುರು ಸಿದ್ಧಾರೂಢರ ಮೂರ್ತಿ ಮೆರವಣಿಗೆ ಹಾಗೂ ಆಗಮಿಸಿದ ಸಂತ ಮಹಾತ್ಮರ ಮೆರವಣಿಗೆ, ಜೊತೆಗೆ ಜೋಡೆತ್ತುಗಳ ಮೆರವಣಿಗೆ, 25 ಜೋಡೆತ್ತುಗಳ ಮೆರವಣಿಗೆ ಮತ್ತು ಸಹಸ್ರ ಸುಮಂಗಲೆಯರಿಂದ ಕುಂಭ ಕಲಶಗಳೊಂದಿಗೆ ಸಕಲ ವಾದ್ಯ ವೈಭವಗಳೊಂದಿಗೆ ಮೆರವಣಿಗೆಯು ಶ್ರೀಮಠಕ್ಕೆ ತಲುಪಿದ ನಂತರ ಪ್ರಣವ ಧ್ವಜಾರೋಹಣ, ಗೋಪೂಜೆಯೊಂದಿಗೆ ಕಾರ್ಯಕ್ರಮ ಉದ್ಘಾಟನೆಗೊಂಡು 5 ದಿನಗಳ ಕಾಲ ಬೆಳಿಗ್ಗೆ 9ರಿಂದ 1 ಗಂಟೆಯವರೆಗೆ, ಸಾಯಂಕಾಲ 6 ಗಂಟೆಯಿಂದ 9 ಗಂಟೆಯವರೆಗೆ ಪ್ರತಿನಿತ್ಯವೂ ಸತ್ಸಂಗ ಸಮ್ಮೇಳನ ಕಾರ್ಯಕ್ರಮ ಜರುಗ್ತಾ ಇದೆ. ಆ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ 100 ಜನರಿಂದ ಸಿದ್ಧಾರೂಢರ ಕಥಾಮೃತ ಪಾರಾಯಣ, ಯೋಗ ಶಿಬಿರ ಹಾಗೂ ಭಗವದ್ಗೀತಾ ಪಾರಾಯಣ ಮತ್ತು ಸಿದ್ಧಾರೂಢ ಮಹಾಸ್ವಾಮಿಗಳವರ ಮೂರ್ತಿಯ 108 ತುಲಾಭಾರಗಳು, ಹೀಗೆ 10 ಹಲವಾರು ಕಾರ್ಯಕ್ರಮಗಳು. ಜೊತೆಗೆ ಅನೇಕರಿಗೆ ಸಿಟಿಗೆ ಹೋಗಿ ಆರೋಗ್ಯ ತಪಾಸಣೆ ಮಾಡಿಸಿಕೊಳ್ಳೋದು ಕೂಡ ಕಷ್ಟ ಆಗ್ತದೆ ಹಳ್ಳಿಗಳಿಂದ. ನಮ್ಮೂರು ಕಲಬುರಗಿಯಿಂದ 50 ಕಿಲೋಮೀಟರ್, ತಾಲೂಕಾ ಕೇಂದ್ರದಿಂದ 35 ಕಿಲೋಮೀಟರ್. ಆ ಕಾರಣಕ್ಕಾಗಿ ಅನೇಕ ಬೇರೆ ಬೇರೆ ವೈದ್ಯಕೀಯ ಕ್ಷೇತ್ರದ ಆಯುರ್ವೇದ ವೈದ್ಯರು ಹಾಗೂ ಅಲೋಪತಿ ಮತ್ತು ಇಂದಿನ ದಿನಮಾನಗಳಲ್ಲಿ ಪ್ರಚಲಿತ ಇರುವಂತ ಬೇರೆ ಬೇರೆ ಕಾಯಿಲೆಗಳಿಗೋಸ್ಕರವಾಗಿ ಎಲ್ಲ ಹಾರ್ಟ್ ಸ್ಪೆಷಲಿಸ್ಟ್ ಇರ್ಬೋದು, ಜೊತೆಗೆ ಶುಗರ್, BP ಮತ್ತೆ ಅನೇಕ ರೋಗಗಳಿಗೆ ಕಾರಣ ಆಗುವಂತ ಸಮಸ್ಯೆಗಳು ಸಾಕಷ್ಟು ಇರೋದ್ರಿಂದ ಅನೇಕ ಜನ ರೈತರು, ಬಡವರು ಎಲ್ಲರೂ ಇರೋದ್ರಿಂದ ಎಲ್ಲರಿಗೂ ಅನುಕೂಲ ಆಗೋಕ್ಕೋಸ್ಕರ ಆರೋಗ್ಯ ಶಿಬಿರಗಳನ್ನು ಕೂಡ ಏರ್ಪಾಡು ಮಾಡಿದ್ದೇವೆ. ಉಚಿತ ನೇತ್ರ ತಪಾಸಣಾ ಶಿಬಿರ ಇದೆ. ಹೀಗೆ ಹಲವಾರು ಕಾರ್ಯಕ್ರಮಗಳು ಈ ಒಂದು ಕಾರ್ಯಕ್ರಮದ ನಿಮಿತ್ತವಾಗಿ ಹಮ್ಮಿಕೊಳ್ಳಲಾಗಿದೆ. ಈ ಎಲ್ಲ ಕಾರ್ಯಕ್ರಮಗಳ ಒಂದು ಸದುಪಯೋಗವನ್ನ ಈ ನಾಡಿನ ಸಕಲ ಸದ್ಭಕ್ತರು ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು. ಸತ್ಸಂಗದಲ್ಲಿ ಪಾಲ್ಗೊಂಡು ಎಲ್ಲ ಸಂತ ಮಹಾತ್ಮರ ದರ್ಶನ ಜೊತೆಗೆ ಎಲ್ಲ ಮಹಾತ್ಮರ ಪ್ರವಚನಗಳನ್ನ ಕೇಳುವಂತ ಸೌಭಾಗ್ಯವನ್ನ ಪಡಿಬೇಕು. ಈ ಕಾರ್ಯಕ್ರಮದಲ್ಲಿ ಎಲ್ಲ ಸದ್ಭಕ್ತಾದಿಗಳು ಸಹರ್ಷದಿಂದ ಪಾಲ್ಗೊಳ್ಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ.